ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯಲ್ಲಿ ಮತ್ತೆ ಹಿಂಸಾಚಾರ ಮುಂದುವರಿತಾ ಇದೆ. ವೈಸಿಪಿ ಟಿಡಿಪಿ ಕಾರ್ಯಕರ್ತರ ಮಧ್ಯೆ ಪರಸ್ಪರ ಘರ್ಷಣೆಯಾಗಿದೆ. ಆಂಧ್ರ ಪ್ರದೇಶದ ಚಿತ್ತೂರಿನಲ್ಲಿ ನಡೆದಿರುವಂತಹ ಹಿಂಸಾಚಾರ ಇದು. ಮತದಾನ ನಡೀತಾ ಇರುವಂತಹ ಆಂಧ್ರ ಪ್ರದೇಶದಲ್ಲಿ ಹಿಂಸಾಚಾರ ಕೂಡ ಮುಂದುವರಿತಾ ಇದೆ. ವೈಸಿಪಿ ಹಾಗೂ ಟಿಡಿಪಿ ಕಾರ್ಯಕರ್ತರ ಮಧ್ಯೆ ಪರಸ್ಪರ ಘರ್ಷಣೆ ಉಂಟಾಗಿದೆ. ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯ ಟಿ ಸದುನಂನಲ್ಲಿ ನಡೆದಿರುವಂತಹ ಘಟನೆ ಇದು. ಕಲ್ಲು ದೊಣ್ಣೆಗಳಿಂದ ಹೊಡೆದಾಡಿಕೊಂಡಿದ್ದಾರೆ ಕಾರ್ಯಕರ್ತರು. ಘಟನೆಯಲ್ಲಿ ವೈಸಿಪಿ ಕಾರ್ಯಕರ್ತ ವೆಂಕಟರಮಣಪ್ಪ ಸಾವನ್ನಪ್ಪಿದ್ದಾರೆ. ಮಾರಾಮಾರಿಯಲ್ಲಿ 5ಕ್ಕೂ ಹೆಚ್ಚು ಜನರಿಗೆ ಗಂಭೀರವಾದಂತಹ ಗಾಯಗಳಾಗಿದ್ದು ಟಿ ಸದುಮ್ ಗ್ರಾಮದಲ್ಲಿ ಪರಿಸ್ಥಿತಿ ಉದ್ವಿಗ್ನಗೊಂಡಿದೆ. ಇನ್ನು ಪೊಲೀಸ್ ಬಿಗಿ ಭದ್ರತೆಯನ್ನ ಕೊಡಲಾಗಿದ್ರೂ ಕೂಡ ಅಲ್ಲಿ ಒಂದು ಹಂತಕ್ಕೆ ಪರಿಸ್ಥಿತಿ ಕೈ ಮೀರುವಷ್ಟರ ಮಟ್ಟಿಗೆ ಗಲಾಟೆಗಳು ನಡೀತಾ ಇದೆ, ಘರ್ಷಣೆಗಳು ನಡೀತಾ ಇದೆ. ರಾಜಕೀಯ ನಾಯಕರ ಹೆಸರಲ್ಲಿ ನಡೀತಾ ಇರುವಂತಹ ಘರ್ಷಣೆ ಇದು. ಜನ ಪರಸ್ಪರ ಬಡಿದಾಡಿಕೊಂಡಿದ್ದಾರೆ. ಕಲ್ಲು ದೊಣ್ಣೆಯಿಂದ ಹೊಡೆದಾಡಿಕೊಂಡಿರುವಂತಹ ಜನ ಇದು. ಈಗಾಗಲೇ ಓರ್ವ ವ್ಯಕ್ತಿ ಸಾವನ್ನಪ್ಪಿದ್ರೂ ಕೂಡ ಇನ್ನೂ ಗಲಾಟೆಯಂತೂ ಅಲ್ಲಿ ನಿಂತಿಲ್ಲ. ಇದು ಚಿತ್ತೂರಿನಲ್ಲಿ ನಡೆದಿರುವಂತಹ ಘರ್ಷಣೆ ಇದು. ಇದು ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯಲ್ಲಿ ಮತ್ತೆ ಹಿಂಸಾಚಾರ ಮುಂದುವರಿತಾ ಇದೆ. ವೈಸಿಪಿ ಮತ್ತು ಟಿಡಿಪಿ ಕಾರ್ಯಕರ್ತರ ಮಧ್ಯೆ ನಡೆದಿರುವಂತಹ ಪರಸ್ಪರ ಘರ್ಷಣೆ ಇದು. ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯ ಟಿ ಸದುನಂನಲ್ಲಿ ನಡೆದಿರುವಂತಹ ಘಟನೆ ನೋಡ್ತಾ ಇದ್ದೀವಿ. ದೃಶ್ಯದಲ್ಲಿ ಯಾವ ರೀತಿಯಾಗಿ ಕಲ್ಲು ತೂರಾಟ ನಡೀತಾ ಇದೆ ಅಂತ. ಕಲ್ಲನ್ನ ಬೀಸ್ತಾ ಇದ್ದಾರೆ, ದೊಣ್ಣೆಗಳಿಂದ ಹೊಡೆದಾಡಿಕೊಳ್ತಾ ಇದ್ದಾರೆ ಕಾರ್ಯಕರ್ತರು. ರಾಜಕೀಯ ನಾಯಕರ ಹೆಸರಲ್ಲಿ, ರಾಜಕೀಯ ಪಕ್ಷಗಳ ಹೆಸರಲ್ಲಿ ಕಾರ್ಯಕರ್ತರು ಬಡಿದಾಡಿಕೊಳ್ತಾ ಇರುವಂತಹ ಘಟನೆ ಇದು. ಇನ್ನು ನಡೀತಾ ಇರುವಂತಹ ಈ ಘರ್ಷಣೆಯಲ್ಲಿ ವೈಸಿಪಿಯ ಕಾರ್ಯಕರ್ತ ವೆಂಕಟರಮಣಪ್ಪ ಅನ್ನುವಂಥ ವ್ಯಕ್ತಿ ಈಗಾಗಲೇ ಸಾವನ್ನಪ್ಪಿದ್ದಾನೆ. ಮಾರಾಮಾರಿಯಲ್ಲಿ 5ಕ್ಕೂ ಹೆಚ್ಚು ಜನರಿಗೆ ಗಂಭೀರವಾದಂತಹ ಗಾಯಗಳಾಗಿವೆ. ಟಿ ಸದುಮ್ ಗ್ರಾಮ ಏನಿದೆ ಅಲ್ಲಿ ಪರಿಸ್ಥಿತಿ ಉದ್ವಿಗ್ನ ಆಗಿದೆ. ಪೊಲೀಸರು ಭದ್ರತೆಯನ್ನ ಕೊಡ್ತಾ ಇದ್ರೂ ಕೂಡ ಪರಿಸ್ಥಿತಿಯನ್ನು ನಿಯಂತ್ರಿಸುವುದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಟಿಡಿಪಿ ಹಾಗೂ ವೈಸಿಪಿ ಕಾರ್ಯಕರ್ತರ ನಡುವೆ ಮಾರಾಮಾರಿ ಕೂಡ ನಡೀತಾ ಇದೆ. ಕಡಪ ಜಿಲ್ಲೆಯ ಆಲವಲಪಾಡು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಪರಸ್ಪರ ಕಲ್ಲು ತೂರಾಟದ ಸಂದರ್ಭದಲ್ಲಿ ಹಲವರಿಗೆ ಗಂಭೀರವಾದಂತಹ ಗಾಯಗಳಾಗಿತ್ತು. ಲಾಠಿ ಚಾರ್ಜ್ ಅನ್ನ ಕೊನೆಗೂ ಕೂಡ ಅಲ್ಲಿ ಪೊಲೀಸರು ಲಾಠಿ ಚಾರ್ಜ್ ಅನ್ನ ಮಾಡಿ ಪರಿಸ್ಥಿತಿಯನ್ನ ನಿಯಂತ್ರಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅಷ್ಟರ ಮಟ್ಟಿಗೆ ಆಂಧ್ರ ಪ್ರದೇಶದಲ್ಲಿ ರಾಜಕೀಯದ ಘರ್ಷಣೆಗಳು ನಡೀತಾ ಇವೆ. ಜನ ಪರಸ್ಪರ ಹೊಡೆದಾಡಿಕೊಳ್ತಾ ಇದ್ದಾರೆ, ಕಾರ್ಯಕರ್ತರು ಪರಸ್ಪರ ಹೊಡೆದಾಡಿಕೊಳ್ತಾ ಇದ್ದಾರೆ. ಈಗಾಗಲೇ ಓರ್ವ ಮೃತಪಟ್ಟಿದ್ದಾನೆ. ಪೊಲೀಸರಿಗೂ ಕೂಡ ಒಂದಷ್ಟು ಗಾಯಗಳಾಗಿದೆ. 5ಕ್ಕೂ ಹೆಚ್ಚು ಮಂದಿಗೆ ಗಂಭೀರವಾದಂತಹ ಗಾಯಗಳಾಗಿವೆ. ಕಾರ್ಯಕರ್ತರ ನಡುವೆ ನಡೀತಾ ಇರುವಂತಹ ಘರ್ಷಣೆಯಲ್ಲಿ ಓರ್ವ ಮೃತಪಟ್ಟು ಹಲವಾರು ಜನರಿಗೆ ಗಾಯಗಳಾಗಿದೆ.